ಕೇಂದ್ರ ಸಚಿವರಾದಂಥ ಎಚ್ ಡಿ ಕುಮಾರಸ್ವಾಮಿ ಅವರು ಇವತ್ತು ಸೀತಾಪುರದ ಬಳಿ ಭತ್ತದ ನಾಟಿಯನ್ನ ಮಾಡಿದ್ದಾರೆ. ಅದ್ರ ಜೊತೆಗೆ ಅವರ ಪುತ್ರ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಭತ್ತದ ನಾಟಿಯನ್ನ ಮಾಡುವ ಮೂಲಕ ರೈತರಿಗೆ ಆತ್ಮವಿಶ್ವಾಸ ತುಂಬುವಂತ ಕೆಲಸವನ್ನ ಮಾಡಿದ್ದಾರೆ. ಈ ಬಗ್ಗೆ ನಮ್ಮ ಜೊತೆ ಮಾತಾಡೋದಕ್ಕೆ ಸ್ವತಃ ನಿಖಿಲ್ ಕುಮಾರಸ್ವಾಮಿ ಅವರು ಇದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಸರ್, ನಿಮ್ಮ ತಂದೆಯವರು 2018ರಲ್ಲೂ ಕೂಡ ಭತ್ತದ ನಾಟಿ ಮಾಡಿದ್ರು, ಆಗಸ್ಟ್ 11ನೇ ತಾರೀಕೆ. ಇವತ್ತು ಆಗಸ್ಟ್ 11ನೇ ತಾರೀಕು ಕೇಂದ್ರ ಸಚಿವರಾಗಿ ಭತ್ತದ ನಾಟಿಯನ್ನ ಮಾಡಿದ್ದಾರೆ, ಏನು ಹೇಳ್ತೀರಿ? ಇದು ಒಂದು ರೀತಿ ಕಾಕತಾಳಿ. ಮತ್ತೇನು ಸೀತಾಪುರ ಗ್ರಾಮದಲ್ಲಿ ಭತ್ತ ನಾಟಿಯನ್ನು ಕೇಂದ್ರದ ಸಚಿವರು ನಮ್ಮ ನಾಯಕರಾಗಿರ್ತಕ್ಕಂಥ ಕುಮಾರಣ್ಣವರು ರೈತ ಮಹಿಳೆಯರ ಜೊತೆ ವಿಶೇಷವಾಗಿ ಇವತ್ತು ಗದ್ದೆಗೆ ಇಳಿದು ಭತ್ತವನ್ನು ನಾಟಿ ಮಾಡಿದ್ದೇವೆ. ಇದರ ನೇತೃತ್ವವನ್ನು ವಹಿಸಿ ಕಾರ್ಯಕ್ರಮವನ್ನು ಇವತ್ತೇನು ಮಾನ್ಯ CS ಪುಟ್ಟರಾಜಣ್ಣವರು ಅತ್ಯಂತ ಸೊಗಸಾಗಿ ಇವತ್ತು ಏರ್ಪಾಡು ಮಾಡಿದ್ದಾರೆ. ಬಹುಶಃ ಇದು ನನ್ನ ಜೀವನದಲ್ಲಿ ಮರೀಲಿಕ್ಕೆ ಸಾಧ್ಯ ಇಲ್ಲ. ಈ ಹಿಂದೆ ಮದ್ದೂರಿನಲ್ಲೂ ಕೂಡ ಭತ್ತವನ್ನು ನಾಟಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೆ. ಇದು 2ನೇ ಬಾರಿ ಭತ್ತ ನಾಟಿ ಮಾಡ್ತಾ ಇರ್ತಕ್ಕಂಥ ಕಾರ್ಯಕ್ರಮದಲ್ಲಿ ನಮ್ಮ ನಾಯಕರಾದಂಥ ಕುಮಾರಣ್ಣವರು, ನಮ್ಮ ಜಿಲ್ಲೆ ನಾಯಕರಾದಂಥ ಪುಟ್ಟರಾಜಣ್ಣವರ ನೇತೃತ್ವದಲ್ಲಿ ನಡೆದಿದೆ. ಸರ್, ನೀವು ಓದಿದ್ದು ಬೆಳೆದಿದ್ದೆಲ್ಲ ಬೆಂಗಳೂರಿನಲ್ಲಿ, ಈಗ ಭತ್ತದ ನಾಟಿ ಅನುಭವ ಹೇಗಿದೆ? ಜೊತೆಗೆ ಸಾರ್ವಜನಿಕ ಜೀವನದಲ್ಲಿ ಗುರುತಿಸ್ಕೊಳ್ತಾ ಇದ್ದೀರಿ. 1985ರಲ್ಲಿ ಕೇತ್ಕನಹಳ್ಳಿ ಜಮೀನು ಬಗ್ಗೆ ಇವತ್ತು ಇಡೀ ರಾಜ್ಯದ ಜನತೆ ಗೊತ್ತಿದೆ. ತಂದೆಯವರು ಅಂದು ಏನು ಜಮೀನಿಗೆ ಖರೀದಿ ಮಾಡಿದರು, ಇವತ್ತಿಗೂ ಕೂಡ ನಮ್ಮ ತಂದೆಯವರು ಸದಾಕಾಲ ಒಬ್ಬ ರೈತನಾಗಿ ಯಾವ್ಯಾವ ರೀತಿ ಇವತ್ತು ತೋಟಗಾರಿಕೆಯ ಒಂದು ವ್ಯವಸ್ಥೆಗಳಲ್ಲಿ ಅವರೇ ಸ್ವತಃ ಆಸಕ್ತಿಯನ್ನು ವಹಿಸಿ ಹಲವಾರು ವರ್ಷಗಳಿಂದ ನಿರಂತರವಾಗಿ ಒಬ್ಬ ರೈತರಾಗಿ ಏನು ಬದುಕ್ತಾ ಇದ್ದಾರೆ, ಇವೆಲ್ಲವನ್ನು ಕೂಡ ನಾನು ಭಾಳ ಹತ್ತಿರದಿಂದ ನೋಡ್ಕೊಂಡು ಬಂದಿದ್ದೇನೆ. ನನಗೆ ನಮ್ಮ ತಂದೆಯವರು ಯಾವಾಗಲೂ ಒಂದು ಸಲಹೆಯನ್ನು ಕೊಟ್ಟಿದ್ದಾರೆ. ಕೇತ್ಕನಹಳ್ಳಿ ಜಮೀನಿನಲ್ಲಿ ನಾವು ಏನಿವತ್ತು ತೋಟಗಾರಿಕೆಯನ್ನು ಮಾಡ್ತಾ ಇದ್ದೇವೆ, ಇದು ನಿರಂತರವಾಗಿ ನನ್ನ ಕಾಲದಿಂದನೂ, ತಂದೆಯವ್ರ ಕಾಲದಿಂದ ನನ್ನ ಕಾಲದವರೆಗೂ, ನನ್ನ ಮಗನ ಕಾಲದವರೆಗೂ ನಿರಂತರವಾಗಿ ಇದೇ ರೀತಿ ಸಾಗಬೇಕು ಅಂತಕ್ಕಂಥದ್ದು ಸಾಕಷ್ಟು ಬಾರಿ ನಮ್ಮ ತಂದೆಯವರು ನಾನು ಕೂತಿದ್ದಾಗ ಹೇಳ್ತಾ ಇರ್ತಾರೆ. ಹಾಗಾಗಿ ನಾವು ಬೆಂಗಳೂರಿನಲ್ಲಿ ಓದಿ ಬೆಳೆದಿದ್ರು ಕೂಡ ಇವೆಲ್ಲವನ್ನು ಕೂಡ ನಾವು ಭಾಳ ಹತ್ತಿರದಿಂದ ನೋಡಿದ್ದೇವೆ. ರೈತರ ಸಂಕಷ್ಟವನ್ನು ಅರ್ಥ ಮಾಡ್ಕೊಂಡಿದ್ದೇವೆ. ವಿಶೇಷವಾಗಿ ಮಾನ್ಯ ದೇವೇಗೌಡರು ರೈತ ಕುಟುಂಬದಿಂದ ಜನಿಸಿ ರೈತರ ಪರವಾಗಿ ಅಧಿಕಾರ ಇರಲಿ ಇಲ್ಲದೆ ಹೋಗಲಿ ಅವರ ಹೋರಾಟವನ್ನು ಸದಾಕಾಲ ರೈತರಿಗೋಸ್ಕರ ಮುಡಿಪಿಟ್ಟಿದ್ದಾರೆ. ಇವೆಲ್ಲವನ್ನು ಮಾರ್ಗದರ್ಶನವನ್ನು ಪಡೆದು ನಾನು ಕೂಡ ಇವತ್ತು ಅವ್ರು ತೋರಿಸಿರ್ತಕ್ಕಂಥ ಒಂದು ಮಾರ್ಗದರ್ಶನದಲ್ಲಿ ಹೆಜ್ಜೆಯನ್ನು ಹಾಕ್ತೇನೆ. ಸರ್, ನಿತ್ಯ ಕಾರ್ಯಕರ್ತರ ಜೊತೆ ಮುಖಂಡರ ಜೊತೆ ಇರ್ತಿದ್ರಿ, ನಿತ್ಯ ಕಾರ್ಯಕರ್ತರು ಮುಖಂಡರ ಜೊತೆ ಇರ್ತಿದ್ರಿ, ಇವತ್ತು ರೈತ ಮಹಿಳೆಯರು ರೈತರ ಜೊತೆಗಿದ್ದೀರಿ, ಏನಿದೆ ಸರ್ ಅನುಭವ? ಹೇಳಿದ್ನಲ್ಲಣ್ಣ, ಇದು ಒಂದು ರೀತಿ ವಿಶೇಷ. ಇವತ್ತು 125 ಜನ ರೈತ ಮಹಿಳೆಗಳನ್ನ ಇವತ್ತೇನು ಗುರುತಿಸಿ ಪ್ರತಿನಿತ್ಯ ಇವತ್ತು ಗದ್ದೆಗಳಲ್ಲಿ ಇವತ್ತೇನು ನಮ್ಮ ರೈತರು, ವಿಶೇಷವಾಗಿ ನಮ್ಮ ಮಹಿಳೆಯರು ಕೆಲಸವನ್ನು ಮಾಡ್ತಾರೆ, ಇವರೆಲ್ಲರಿಗೂ ಕೂಡ ಒಂದು ಗೌರವವನ್ನು ಸೂಚಿಸಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಮಾನ್ಯ ಪುಟ್ಟರಾಜಣ್ಣವರು ಇವತ್ತು ಪ್ರತಿಯೊಬ್ಬರಿಗೂ ಒಂದು ಗೌರವವನ್ನು ಸೂಚಿಸುವ ಮೂಲಕ, ಸನ್ಮಾನವನ್ನು ಮಾಡುವ ಮೂಲಕ, ಎಲ್ಲ ಹೆಣ್ಣುಮಕ್ಕಳಿಗೆ ಇವತ್ತು ಸೀರೆಯನ್ನು ವಿತರಣೆ ಮಾಡುವ ಮೂಲಕ ಸಾಂಕೇತಿಕವಾಗಿ ಕೇಂದ್ರದ ಸಚಿವರು ನಮ್ಮ ನಾಯಕರು ಮಾನ್ಯ ಕುಮಾರಣ್ಣವ್ರ ಕೈಯಲ್ಲಿ ಕೊಡಿಸಿದ್ದಾರೆ. ಹಾಗಾಗಿ ವಿಶೇಷವಾದಂಥ ಒಂದು ಗೌರವ ನಮ್ಮ ರೈತ ಮಹಿಳೆಯರಿಗೆ ಇವತ್ತು ನಾವು ಸಲ್ಲಿಸಿದ್ದೇವೆ. ಇತ್ತೀಚಿನ ರಾಜಕಾರಣದಲ್ಲಿ DK ಶಿವಕುಮಾರ್ ವರ್ಸಸ್ ಕುಮಾರಸ್ವಾಮಿ ಅನ್ನುವಂಗಾಗಿದೆ. ಕುಮಾರಸ್ವಾಮಿ ಅವರು ನೇರವಾಗಿ ಅಂದರೆ ಕೆಲವೊಂದು ಆರೋಪಗಳನ್ನ ಎದುರಿಸುವಂತಾಗಿದೆ. ಯಾಕೆಂದರೆ DK ಶಿವಕುಮಾರ್ ಅವರು ಅಂತ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ನೀವು ಒಂದು ಮಾತನ್ನು ಹೇಳಿದ್ರಿ, ಈ ಥರದ ಹೇಳಿಕೆಗಳನ್ನ ಬಿಡಬೇಕು ಅಂತ. ಆ ಒಂದು ವಿಚಾರವಾಗಿ DK ಶಿವಕುಮಾರ್ ಅವರು ನಿಖಿಲ್ ಅವರು ನಾನು ರಾಜಕಾರಣ ಬಂದಾಗ ಹುಟ್ಟೇ ಇರಲಿಲ್ಲ ಅಂತ ಹೇಳ್ತಾರೆ. ದೇವೇಗೌಡರು ಸಾಹೇಬರು ರಾಜಕಾರಣಕ್ಕೆ ಬಂದಾಗ ಶಿವಕುಮಾರ್ ಅವರು ಹುಟ್ಟಿರಲಿಲ್ಲ. ಇಲ್ಲಿ ಪ್ರಶ್ನೆ ಹುಟ್ಟು ಸಾವಿನ ಪ್ರಶ್ನೆ ಅಲ್ಲ, ಭಗವಂತ ನಿರ್ಣಯ ಮಾಡಿರ್ತಾನೆ. ಯಾವಾಗ ಯಾವ ಮನುಷ್ಯ ಹುಟ್ಟಬೇಕು, ಯಾವಾಗ ಅವನ ಅಂತ್ಯ ಆಗುತ್ತೆ ಅನ್ನೋದು ಭಗವಂತ ಹಣೆಯಲ್ಲಿ ಬರೆದಿರ್ತಾನೆ. ಒಂದು ನಾನು ಶಿವಕುಮಾರ್ ಸಾಹೇಬ್ರಿಗೆ ಹೇಳೋದು ಇಷ್ಟೇ, ನಾನು ಭಾಳ ಕಿರಿಯನಿದ್ದೇನೆ, ನಿಜ, ನಾನು ಒಪ್ಕೊಳ್ತೇನೆ. ಇವತ್ತು ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿ ಜೊತೆಯಲ್ಲಿ ಹಲವಾರು ವರ್ಷಗಳಿಂದ ಸಾರ್ವಜನಿಕ ಬದುಕಲ್ಲಿ ಏನು ಗುರುತಿಸ್ಕೊಂಡಿದ್ದಾರೆ. ಮಾತನಾಡಬೇಕಾದ್ರೆ ಅದರಲ್ಲೂ ವಿಶೇಷವಾಗಿ ಈ ದೇಶದ ಗೌರವಾನ್ವಿತ ಮಾಜಿ ಪ್ರಧಾನಮಂತ್ರಿಗಳು 92 ವಯಸ್ಸಿನ ದೇವೇಗೌಡರು ಸಾಹೇಬ್ರ ಬಗ್ಗೆ ವ್ಯಕ್ತಿಗತವಾಗಿ ವೈಯಕ್ತಿಕವಾಗಿ ಟೀಕೆ ಪ್ರಹಾರಗಳನ್ನ ಮಾಡುವ ಮೂಲಕ ಸರ್ಕಾರದ ವೈಫಲ್ಯತೆಗಳನ್ನ ಮುಚ್ಚಿಟ್ಕೊಳ್ತೇವೆ ಅಂತಕ್ಕಂಥದ್ದಾದರೆ
ಬಹುಶಃ ಅದಾಗ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಹೌದು ಸತ್ಯ, ಅವ್ರಿಗಾಗಿರ್ತಕ್ಕಂಥ ವಯಸ್ಸು ನನ್ನ ವಯಸ್ಸು ನೋಡಿದ್ರೆ ನನಗೆ ಅರ್ಧ ವಯಸ್ಸೇ. ಈಗ ನಮ್ಮಂಥ ಯುವಕರ ಕೈಲಿ ಉಪದೇಶ ತಗೊಳ್ತಕ್ಕಂಥ ಮಟ್ಟಿನಲ್ಲಿ ಇವತ್ತು ಡಿ ಕೆ ಶಿವಕುಮಾರ್ ಅವರು ಆಗಬಾರ್ದು ಅಂತಕ್ಕಂಥದ್ದು ನನ್ನ ಭಾವನೆ. ಇದಿಷ್ಟು ನಿಖಿಲ್ ಕುಮಾರಸ್ವಾಮಿ ಅವರ ಮಾತು. ಕ್ಯಾಮ್ರಾಮನ್ ಇನ್ನೋ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಕೇಂದ್ರ ಸಚಿವರಾದಂಥ ಎಚ್ ಡಿ ಕುಮಾರಸ್ವಾಮಿ ಅವರು ಇವತ್ತು ಸೀತಾಪುರದ ಬಳಿ ಭತ್ತದ ನಾಟಿಯನ್ನ ಮಾಡಿದ್ದಾರೆ. ಅದ್ರ ಜೊತೆಗೆ ಅವರ ಪುತ್ರ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಭತ್ತದ ನಾಟಿಯನ್ನ ಮಾಡುವ ಮೂಲಕ ರೈತರಿಗೆ ಆತ್ಮವಿಶ್ವಾಸ ತುಂಬುವಂತ ಕೆಲಸವನ್ನ ಮಾಡಿದ್ದಾರೆ. ಈ ಬಗ್ಗೆ ನಮ್ಮ ಜೊತೆ ಮಾತಾಡೋದಕ್ಕೆ ಸ್ವತಃ ನಿಖಿಲ್ ಕುಮಾರಸ್ವಾಮಿ ಅವರು ಇದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಸರ್, ನಿಮ್ಮ ತಂದೆಯವರು 2018ರಲ್ಲೂ ಕೂಡ ಭತ್ತದ ನಾಟಿ ಮಾಡಿದ್ರು, ಆಗಸ್ಟ್ 11ನೇ ತಾರೀಕೆ. ಇವತ್ತು ಆಗಸ್ಟ್ 11ನೇ ತಾರೀಕು ಕೇಂದ್ರ ಸಚಿವರಾಗಿ ಭತ್ತದ ನಾಟಿಯನ್ನ ಮಾಡಿದ್ದಾರೆ, ಏನು ಹೇಳ್ತೀರಿ? ಇದು ಒಂದು ರೀತಿ ಕಾಕತಾಳಿ. ಇವತ್ತೇನು ಸೀತಾಪುರ ಗ್ರಾಮದಲ್ಲಿ ಭತ್ತ ನಾಟಿಯನ್ನು ಕೇಂದ್ರದ ಸಚಿವರು, ನಮ್ಮ ನಾಯಕರಾಗಿರ್ತಕ್ಕಂಥ ಕುಮಾರಣ್ಣವರು ರೈತ ಮಹಿಳೆಯರ ಜೊತೆ ವಿಶೇಷವಾಗಿ ಇವತ್ತು ಗದ್ದೆಗೆ ಇಳಿದು ಭತ್ತವನ್ನು ನಾಟಿ ಮಾಡಿದ್ದೇವೆ. ಇದರ ನೇತೃತ್ವವನ್ನು ವಹಿಸಿ ಕಾರ್ಯಕ್ರಮವನ್ನು ಇವತ್ತೇನು ಮಾನ್ಯ CS ಪುಟ್ಟರಾಜಣ್ಣವರು ಅತ್ಯಂತ ಸೊಗಸಾಗಿ ಇವತ್ತು ಏರ್ಪಾಡು ಮಾಡಿದ್ದಾರೆ. ಬಹುಶಃ ಇದು ನನ್ನ ಜೀವನದಲ್ಲಿ ಮರೀಲಿಕ್ಕೆ ಸಾಧ್ಯ ಇಲ್ಲ. ಈ ಹಿಂದೆ ಮದ್ದೂರಿನಲ್ಲೂ ಕೂಡ ಭತ್ತವನ್ನು ನಾಟಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೆ. ಇದು 2ನೇ ಬಾರಿ ಭತ್ತ ನಾಟಿ ಮಾಡ್ತಾ ಇರ್ತಕ್ಕಂಥ ಕಾರ್ಯಕ್ರಮದಲ್ಲಿ ನಮ್ಮ ನಾಯಕರಾದಂಥ ಕುಮಾರಣ್ಣವರು, ನಮ್ಮ ಜಿಲ್ಲೆ ನಾಯಕರಾದಂಥ ಪುಟ್ಟರಾಜಣ್ಣವರ ನೇತೃತ್ವದಲ್ಲಿ ನಡೆದಿದೆ. ಸರ್, ನೀವು ಓದಿದ್ದು ಬೆಳೆದಿದ್ದೆಲ್ಲ ಬೆಂಗಳೂರಿನಲ್ಲಿ. ಈಗ ಭತ್ತದ ನಾಟಿ ಅನುಭವ ಹೇಗಿದೆ? ಜೊತೆಗೆ ಸಾರ್ವಜನಿಕ ಜೀವನದಲ್ಲಿ ಗುರುತಿಸ್ಕೊಳ್ತಾ ಇದ್ದಾರೆ. 1985ರಲ್ಲಿ ಕೇತ್ಕನಹಳ್ಳಿ ಜಮೀನು ಬಗ್ಗೆ ಇವತ್ತು ಇಡೀ ರಾಜ್ಯದ ಜನತೆ ಗೊತ್ತಿದೆ. ತಂದೆಯವರು ಅಂದು ಏನು ಜಮೀನಿಗೆ ಖರೀದಿ ಮಾಡಿದರು, ಇವತ್ತಿಗೂ ಕೂಡ ನಮ್ಮ ತಂದೆಯವರು ಸದಾಕಾಲ ಒಬ್ಬ ರೈತನಾಗಿ ಯಾವ್ಯಾವ ರೀತಿ ಇವತ್ತು ತೋಟಗಾರಿಕೆಯ ಒಂದು ವ್ಯವಸ್ಥೆಗಳಲ್ಲಿ ಅವರೇ ಸ್ವತಃ ಆಸಕ್ತಿಯನ್ನು ವಹಿಸಿ ಹಲವಾರು ವರ್ಷಗಳಿಂದ ನಿರಂತರವಾಗಿ ಒಬ್ಬ ರೈತರಾಗಿ ಏನು ಬದುಕ್ತಾ ಇದ್ದಾರೆ, ಇವೆಲ್ಲವನ್ನು ಕೂಡ ನಾನು ಭಾಳ ಹತ್ತಿರದಿಂದ ನೋಡ್ಕೊಂಡು ಬಂದಿದ್ದೇನೆ. ನನಗೆ ನಮ್ಮ ತಂದೆಯವರು ಯಾವಾಗಲೂ ಒಂದು ಸಲಹೆಯನ್ನು ಕೊಟ್ಟಿದ್ದಾರೆ. ಕೇತ್ಕನಹಳ್ಳಿ ಜಮೀನಿನಲ್ಲಿ ನಾವು ಏನಿವತ್ತು ತೋಟಗಾರಿಕೆಯನ್ನು ಮಾಡ್ತಾ ಇದ್ದೇವೆ, ಇದು ನಿರಂತರವಾಗಿ ನನ್ನ ಕಾಲದಿಂದನೂ, ತಂದೆಯವ್ರ ಕಾಲದಿಂದ ನನ್ನ ಕಾಲದವರೆಗೂ, ನನ್ನ ಮಗನ ಕಾಲದವರೆಗೂ ನಿರಂತರವಾಗಿ ಇದೇ ರೀತಿ ಸಾಗಬೇಕು ಅಂತಕ್ಕಂಥದ್ದು ಸಾಕಷ್ಟು ಬಾರಿ ನಮ್ಮ ತಂದೆಯವರು ನಾನು ಕೂತಿದ್ದಾಗ ಹೇಳ್ತಾ ಇರ್ತಾರೆ. ಹಾಗಾಗಿ ನಾವು ಬೆಂಗಳೂರಿನಲ್ಲಿ ಓದಿ ಬೆಳೆದಿದ್ರು ಕೂಡ ಇವೆಲ್ಲವನ್ನು ಕೂಡ ನಾವು ಭಾಳ ಹತ್ತಿರದಿಂದ ನೋಡಿದ್ದೇವೆ. ರೈತರ ಸಂಕಷ್ಟವನ್ನು ಅರ್ಥ ಮಾಡ್ಕೊಂಡಿದ್ದೇವೆ. ವಿಶೇಷವಾಗಿ ಮಾನ್ಯ ದೇವೇಗೌಡರು ರೈತ ಕುಟುಂಬದಿಂದ ಜನಿಸಿ ರೈತರ ಪರವಾಗಿ ಅಧಿಕಾರ ಇರಲಿ ಇಲ್ಲದೆ ಹೋಗಲಿ ಅವರ ಹೋರಾಟವನ್ನು ಸದಾಕಾಲ ರೈತರಿಗೋಸ್ಕರ ಮುಡಿಪಿಟ್ಟಿದ್ದಾರೆ. ಇವೆಲ್ಲವನ್ನು ಮಾರ್ಗದರ್ಶನವನ್ನು ಪಡೆದು ನಾನು ಕೂಡ ಇವತ್ತು ಅವ್ರು ತೋರಿಸಿರ್ತಕ್ಕಂಥ ಒಂದು ಮಾರ್ಗದರ್ಶನದಲ್ಲಿ ಹೆಜ್ಜೆಯನ್ನು ಹಾಕ್ತೇನೆ. ಸರ್, ನಿತ್ಯ ಕಾರ್ಯಕರ್ತರ ಜೊತೆ ಮುಖಂಡರ ಜೊತೆ ಇರ್ತಿದ್ರಿ, ಕಾರ್ಯಕರ್ತರು ಮುಖಂಡರ ಜೊತೆ ಇರ್ತಿದ್ರಿ, ಇವತ್ತು ರೈತ ಮಹಿಳೆಯರು ರೈತರ ಜೊತೆಗಿದ್ದೀರಿ, ಏನಿಗಿದೆ ಸರ್ ಅನುಭವ? ಹೇಳಿದ್ನಲ್ಲಣ್ಣ, ಇದು ಒಂದು ರೀತಿ ವಿಶೇಷ. ಇವತ್ತು 125 ಜನ ರೈತ ಮಹಿಳೆಗಳನ್ನ ಇವತ್ತೇನು ಗುರುತಿಸಿ ಪ್ರತಿನಿತ್ಯ ಇವತ್ತು ಗದ್ದೆಗಳಲ್ಲಿ ಇವತ್ತೇನು ನಮ್ಮ ರೈತರು, ವಿಶೇಷವಾಗಿ ನಮ್ಮ ಮಹಿಳೆಯರು ಕೆಲಸವನ್ನು ಮಾಡ್ತಾರೆ, ಇವರೆಲ್ಲರಿಗೂ ಕೂಡ ಒಂದು ಗೌರವವನ್ನು ಸೂಚಿಸಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಮಾನ್ಯ ಪುಟ್ಟರಾಜಣ್ಣವರು ಇವತ್ತು ಪ್ರತಿಯೊಬ್ಬರಿಗೂ ಒಂದು ಗೌರವವನ್ನು ಸೂಚಿಸುವ ಮೂಲಕ, ಸನ್ಮಾನವನ್ನು ಮಾಡುವ ಮೂಲಕ, ಎಲ್ಲ ಹೆಣ್ಣುಮಕ್ಕಳಿಗೆ ಇವತ್ತು ಸೀರೆಯನ್ನು ವಿತರಣೆ ಮಾಡುವ ಮೂಲಕ ಸಾಂಕೇತಿಕವಾಗಿ ಕೇಂದ್ರದ ಸಚಿವರು ನಮ್ಮ ನಾಯಕರು ಮಾನ್ಯ ಕುಮಾರಣ್ಣವ್ರ ಕೈಯಲ್ಲಿ ಕೊಡಿಸಿದ್ದಾರೆ. ಹಾಗಾಗಿ ವಿಶೇಷವಾದಂಥ ಒಂದು ಗೌರವ ನಮ್ಮ ರೈತ ಮಹಿಳೆಯರಿಗೆ ಇವತ್ತು ನಾವು ಸಲ್ಲಿಸಿದ್ದೇವೆ. ಇತ್ತೀಚಿನ ರಾಜಕಾರಣದಲ್ಲಿ ಡಿ ಕೆ ಶಿವಕುಮಾರ್ ವರ್ಸಸ್ ಕುಮಾರಸ್ವಾಮಿ ಅನ್ನುವಂಗೆ ಆಗಿದೆ. ಕುಮಾರಸ್ವಾಮಿ ಅವರು ನೇರವಾಗಿ ಅಂದರೆ ಕೆಲವೊಂದು ಆರೋಪಗಳನ್ನ ಎದುರಿಸುವಂತಾಗಿದೆ. ಯಾಕೆಂದರೆ ಡಿ ಕೆ ಶಿವಕುಮಾರ್ ಅವರು ಅಂತ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ನೀವು ಒಂದು ಮಾತನ್ನು ಹೇಳಿದ್ರಿ, ಈ ಥರದ ಹೇಳಿಕೆಗಳನ್ನ ಬಿಡಬೇಕು ಅಂತ. ಆ ಒಂದು ವಿಚಾರವಾಗಿ ಡಿ ಕೆ ಶಿವಕುಮಾರ್ ಅವರು ನಿಖಿಲ್ ಅವರು ನಾನು ರಾಜಕಾರಣ ಬಂದಾಗ ಹುಟ್ಟೇ ಇರಲಿಲ್ಲ ಅಂತ ಹೇಳ್ತಾರೆ. ದೇವೇಗೌಡರು ಸಾಹೇಬರು ರಾಜಕಾರಣಕ್ಕೆ ಬಂದಾಗ ಶಿವಕುಮಾರ್ ಅವರು ಹುಟ್ಟಿರಲಿಲ್ಲ. ಇಲ್ಲಿ ಪ್ರಶ್ನೆ ಹುಟ್ಟು ಸಾವಿನ ಪ್ರಶ್ನೆ ಅಲ್ಲ, ಭಗವಂತ ನಿರ್ಣಯ ಮಾಡಿರ್ತಾನೆ. ಯಾವಾಗ ಯಾವ ಮನುಷ್ಯ ಹುಟ್ಟಬೇಕು, ಯಾವಾಗ ಅವನ ಅಂತ್ಯ ಆಗುತ್ತೆ ಅನ್ನೋದು ಭಗವಂತ ಹಣೆಯಲ್ಲಿ ಬರೆದಿರ್ತಾನೆ. ಒಂದು ನಾನು ಶಿವಕುಮಾರ್ ಸಾಹೇಬ್ರಿಗೆ ಹೇಳೋದು ಇಷ್ಟೇ, ನಾನು ಭಾಳ ಕಿರಿಯನಿದ್ದೇನೆ, ನಿಜ, ನಾನು ಒಪ್ಕೊಳ್ತೇನೆ. ಇವತ್ತು ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿ
ಜೊತೆಯಲ್ಲಿ ಹಲವಾರು ವರ್ಷಗಳಿಂದ ಸಾರ್ವಜನಿಕ ಬದುಕಲ್ಲಿ ಏನು ಗುರುತಿಸ್ಕೊಂಡಿದ್ದಾರೆ. ಮಾತನಾಡಬೇಕಾದ್ರೆ ಅದರಲ್ಲೂ ವಿಶೇಷವಾಗಿ ಈ ದೇಶದ ಗೌರವಾನ್ವಿತ ಮಾಜಿ ಪ್ರಧಾನಮಂತ್ರಿಗಳು 92 ವಯಸ್ಸಿನ ದೇವೇಗೌಡರು ಸಾಹೇಬ್ರ ಬಗ್ಗೆ ವ್ಯಕ್ತಿಗತವಾಗಿ ವೈಯಕ್ತಿಕವಾಗಿ ಟೀಕೆ ಪ್ರಹಾರಗಳನ್ನ ಮಾಡುವ ಮೂಲಕ ಸರ್ಕಾರದ ವೈಫಲ್ಯತೆಗಳನ್ನ ಮುಚ್ಚಿಟ್ಕೊಳ್ತೇವೆ ಅಂತಕ್ಕಂಥದ್ದಾದರೆ ಬಹುಶಃ ಅದಾಗ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಹೌದು ಸತ್ಯ, ಅವ್ರಿಗಾಗಿರ್ತಕ್ಕಂಥ ವಯಸ್ಸು ನನ್ನ ವಯಸ್ಸು ನೋಡಿದ್ರೆ ನನಗೆ ಅರ್ಧ ವಯಸ್ಸೇ. ಈಗ ನಮ್ಮಂಥ ಯುವಕರ ಕೈಲಿ ಉಪದೇಶ ತಗೊಳ್ತಕ್ಕಂಥ ಮಟ್ಟಿನಲ್ಲಿ ಇವತ್ತು ಡಿ ಕೆ ಶಿವಕುಮಾರ್ ಅವರು ಆಗಬಾರ್ದು ಅಂತಕ್ಕಂಥದ್ದು ನನ್ನ ಭಾವನೆ. ಇದಿಷ್ಟು ನಿಖಿಲ್ ಕುಮಾರಸ್ವಾಮಿ ಅವರ ಮಾತು. ಕ್ಯಾಮ್ರಾಮನ್ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ.